ಕೊಡಗಿನಲ್ಲಿ ಮತ್ತೆ ಗುಡ್ಡ ಕುಸಿತದ ಆತಂಕ ಎದುರಾಗಿದೆ. ಸ್ವಲ್ಪವೇ ಸ್ವಲ್ಪ ಯಾಮಾರಿದ್ರೂ ಕೂಡ ಇಡೀ ಗ್ರಾಮವನ್ನೇ ಆಪೋಷಣ ತಗೊಂಡ್ಬಿಡುತ್ತೆ ಈ ಗುಡ್ಡ. ಯಾಕೆ ಈ ಆತಂಕ, ಏನಾಗಿದೆ ಅಲ್ಲಿ ಅಂತ ನೋಡೋಣ ಬನ್ನಿ. ಕೊಡಗಿನ ನಿವಾಸಿಗಳಿಗೆ ಭಯ ಹುಟ್ಟಿಸುವ ಮಳೆಗಾಲ. ಬಂಡೆ ಕುಸಿಯುವ ಆತಂಕದಲ್ಲಿ ಸುಂಟಿಕೊಪ್ಪ ಜನರು. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕೊಡಗು ಜಿಲ್ಲೆ ಜನರಿಗೆ ಮಳೆಗಾಲ ಬಂತು ಅಂದ್ರೆ ಸಾಕು ಭಯ ಶುರುವಾಗುತ್ತೆ. ಅದರಲ್ಲೂ ಆಗಸ್ಟ್ ತಿಂಗಳ ಮಳೆ ಅಂದ್ರೆ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಾರೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪ ಗ್ರಾಮ ಪಂಚಾಯತಿಗೆ ಸೇರಿದ ಪಂಪ್ ಹೌಸ್ ಬಡಾವಣೆಯಲ್ಲಿ ಬಂಡೆಕಲ್ಲು ಮತ್ತು ಗುಡ್ಡ ಕುಸಿತದ ಭೀತಿ ಉಂಟಾಗಿದೆ. ಕೊಡಗು ಬೆಟ್ಟ ಗುಡ್ಡದಿಂದ ಕೂಡಿರುವಂತಹ ಸುಂದರವಾದ ತಾಣ. ಆದರೆ ಮಳೆಗಾಲ ಶುರುವಾದರೆ ಸಾಕು ಒಂದಲ್ಲ ಒಂದು ರೀತಿಯ ಆತಂಕ ಗುಡ್ಡಗಾಡು ನಿವಾಸಿಗಳಿಗೆ ಕಾಡುತ್ತೆ. ಕಾರಣ ಇಷ್ಟೇ, ಮಳೆಗಾಲ ಆರಂಭದ ಹೊತ್ತಿನಲ್ಲಿ ಒಂದಷ್ಟು ನೋಟಿಸನ್ನು ಕೊಡುವಂತಹ ಅಧಿಕಾರಿಗಳು ಮಳೆಗಾಲ ಆಗ್ತಾ ಇದ್ರೂ ಕೂಡ ಯಾರು ಕೂಡ ಇತ್ತ ಗಮನ ಹರಿಸಲ್ಲ. ಹೀಗಾಗಿ ಗುಡ್ಡಗಾಡು ನಿವಾಸಿಗಳಿಗೆ ಒಂದಲ್ಲ ಒಂದು ರೀತಿಯ ಆತಂಕಕ್ಕೆ ಕಾರಣವಾಗ್ತಾನೆ ಇರುತ್ತೆ. ಸದ್ಯ ಇದೀಗ ಪಬ್ಲಿಕ್ ಟಿವಿ ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಂಪ್ ಹೌಸ್ ಬಡಾವಣೆಯಲ್ಲಿ ಇರ್ತಕ್ಕಂಥದ್ದು. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಏನು ಬೆಟ್ಟ ತಪ್ಪಲಿನಲ್ಲಿ ಈ ಒಂದು ಪಬ್ಲಿಕ್ ಟಿವಿ ಇರ್ತಕ್ಕಂಥದ್ದು, ಬೆಟ್ಟ ತಪ್ಪಲಿನಲ್ಲಿ ಇರ್ತಕ್ಕಂಥದ್ದು. ಆ ಮನೆಯ ಸನಿಹದಲ್ಲೇ ಈ ಬೃಹದಾಕಾರದ ಬಂಡೆಗಳು ಕೂಡ ಇರ್ತಕ್ಕಂಥದ್ದು. ನೋಡಿ ಯಾವ ಪ್ರಮಾಣದಲ್ಲಿ ಜಲ ಬಂಡೆ ಒಳಗಿಂದ ಬರ್ತಾ ಇದೆ ಅಂದರೆ, ಸಾಮಾನ್ಯವಾಗಿ ಮಳೆಗಾಲದ ಸಂದರ್ಭದಲ್ಲಿ ಎಲ್ಲ ಬಂಡೆಗಳು ಜರಿಗಳು ಕೂಡ ಸೃಷ್ಟಿ ಆಗ್ತವೆ. ಆದರೆ ಈ ಬಂಡೆಯಲ್ಲಿ ಬರ್ತಾ ಇರ್ತಕ್ಕಂಥ ಜಲ ಏನಿದೆ ಅದು ಇತ್ತೀಚಿನ ದಿನಗಳಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಈ ನೀರು ಬರ್ತಾ ಇರ್ತಕ್ಕಂಥದ್ದು. ಇದು ಮುಂದಾಗುವಂಥ ಅನಾಹುತಗಳು ಏನಿದೆ ಅದೆಲ್ಲವೂ ಕೂಡ ಸೂಚನೆಯನ್ನು ಈ ಒಂದು ಬಂಡೆಕಲ್ಲುಗಳು ಮತ್ತು ಜಲಗಳು ಕೂಡ ತೋರಿಸ್ತಾ ಇವೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಜನರಿಗೆ ಒಂದು ರೀತಿ ಆತಂಕ ಹೆಚ್ಚಾಗ್ತಾನೆ ಇದೆ ಕ್ಷಣ ಕ್ಷಣಕ್ಕೂ. ಯಾಕಂದರೆ ರಾತ್ರಿ ವೇಳೆ ಮಲಗಿದ್ರೂ ಅವರಿಗೆ ನಿದ್ರೆ ಬರಲ್ಲ. ಯಾಕಂದರೆ ಈ ಪ್ರಮಾಣದಲ್ಲಿ ಯಾವಾಗಲೂ ಕೂಡ ಈ ಇಷ್ಟೊಂದು ನೀರು ಹರಿವಿಕೆ ಈ ಭಾಗದಲ್ಲಿ ಇರಲಿಲ್ಲ. ಆದರೆ ಈಗ ಒಂದಷ್ಟು ಎಲ್ಲೋ ಜಲಸ್ಫೋಟ ಆಗ್ಬೋದು ಅಥವಾ ವೈನಾಡಿನಲ್ಲಿ ಸಂಭವಿಸಿದ ದುರ್ಘಟನೆ ನಮ್ಮಲ್ಲೂ ಕೂಡ ಆಗಬಹುದು ಅನ್ನೋದು ಕೂಡ ಸುತ್ತಮುತ್ತ ಇರ್ತಕ್ಕಂಥ ನಿವಾಸಿಗಳಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಸ್ಥಳಕ್ಕೆ ಒಂದಷ್ಟು ದೌಡಾಯಿಸಿ ಇಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಥವಾ ಈ ಜಾಗ ಇಲ್ಲಿ 100-150 ಮನೆಗಳೇನಿದೆ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶ, ಇಲ್ಲಿ ಆ ಜನಗಳು ವಾಸಕ್ಕೆ ಯೋಗ್ಯ ಇರ್ತಕ್ಕಂಥ ಪ್ರದೇಶನ ಅಥವಾ ಪ್ರದೇಶ ಅಲ್ವಾ, ಅಥವಾ ಇವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೂಡ ಕೆಲಸವನ್ನ ಆಗಬೇಕಾಗುತ್ತೆ. ಈ ಪಂಪ್ ಹೌಸ್ ಬಡಾವಣೆಯು ಮೊದಲು ಗದ್ದೆಯಾಗಿದ್ದು ಅದನ್ನ ಭೂ ಪರಿವರ್ತನೆಯಾಗಿ ಮಾರ್ಪಡಿಸಿ ಇದೀಗ ಮನೆಗಳನ್ನು ನಿರ್ಮಿಸಿ ನೂರಾರು ಮಂದಿ ಬದುಕು ಕಟ್ಟಿಕೊಂಡಿದ್ದಾರೆ. ಆದ್ರೆ ಈ ಬಡಾವಣೆಯ ಜಾಗದಲ್ಲಿ ಜಲ ಉತ್ಪತ್ತಿಯಾಗಿ ಶೀತದ ವಾತಾವರಣವೇ ಉಂಟಾಗಿ ಮನೆ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜಲಪಾತದಂತೆ ನೀರು ಹರಿತಾ ಇದೆ. ಬರೇ ಬಂದು ಕಲ್ಲು ಬಂಡೆ ಕೆಳಗೆ ಬರ್ತಾ ಉಂಟು. ಮಳೆ ಬರೋತ್ತಿಗೆ ಜಲ ನೀರು ಬಂದುಬಿಟ್ಟು ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ. ರಾತ್ರಿ ನಿದ್ರೆ ಬರಕ್ಕಿಲ್ಲ, ಮಳೆ ಬಂದ್ರೆ. ಮಳೆ ಇಲ್ಲದ್ರೂ ನಿದ್ರೆನೇ ಇಲ್ಲ, ನೀರು ಜಲ ಅಡಿಯಿಂದ ಬರ್ತಾ ಉಂಟು. ಮನೆ ಒಳಗೆ ಗೋಡೆ ಎಲ್ಲ ಫುಲ್ಲು ಶೀತ ಹಿಡಿದ್ಬಿಟ್ಟು ನೆಲದೊಳಗಿಂದ ಮನೆದೊಳಗಿಂದ ನೀರು ಹೋಗೋ ಸೌಂಡು ಸಹ ಬರ್ತಾ ಉಂಟು. ಪಂಚಾಯತ್ ಅವರಿಗೆ ಸುಮಾರು ಸತಿ ಕೊಟ್ಟಾಯ್ತು. ಮೊನ್ನೆ ಬಂದು ಇಲ್ಲಿ ನೋಡಿಬಿಟ್ಟು ಹೋದ್ರು, ಮತ್ತೆ ಅವರು ಬಂದೇ ಇಲ್ಲ. ಈಗ ಪಕ್ಕದ ಸ್ಟೇಟ್ ಕೇರಳ ವಯನಾಡಲ್ಲಿ ಆದಂಗೆ ನಮಗೂ ಆಯ್ತದೆ ಅಂತ ನಾವು ಒಂದು ಭಯದಲ್ಲಿ ಇದ್ದೀವಿ ಸರ್. ಈಗ ಮಳೆ ಜಾಸ್ತಿ ಇದೆ, ಪುನಃ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಆಗ ಮಳೆ ಜಾಸ್ತಿ ಇದ್ರೆ ನಾವೇನು ಮಾಡೋದು ಸರ್, ಇಲ್ಲೊಂದು 600-650 ಮೆಂಬರ್ಸ್ ಇದ್ದೀವಿ. ನಮಗೆ ರಾತ್ರಿ ಮಳೆ ಬಂದರೆ ನಿದ್ರೆ ಬರೋದಿಲ್ಲ, ಎದ್ದು ಕೂರೋದು. ಮನೆಯಲ್ಲಿ ವಯಸ್ಸಾದವರು ಇದ್ದಾರೆ, ಪೇಷಂಟ್ ಇದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡು ನಾವು ಎಲ್ಲಿಗೆ ಹೋಗೋದು, ನಮಗೆ ಬೇರೆ ದಾರಿ ಇಲ್ಲ. ನಾವು ಬರೇ ಕೆಳಗಡೆ ಇದ್ದೀವಿ, ಬರೇ ಕುಸಿದ್ರೆ ನಾವೆಲ್ಲ ಹೊಚ್ಕೊಂಡು ಹೋಗ್ತೀವಿ ಅಲ್ಲಿ. ಹಂಗೆ ಆಗ ಅಲ್ಲಿದಂಗೆ ಆಗದಿರಲಿ ಅಂತ ಮುನ್ನೆಚ್ಚರಿಕೆ ಫಸ್ಟೇ ವಹಿಸಿದರೆ ಒಳ್ಳೆಯದು. ಇದಕ್ಕೆ ಸಂಬಂಧಪಟ್ಟವರು ಏನಾದರೂ ಒಂದು ಪರಿಹಾರ ಆದಷ್ಟು ಬೇಗ ಮಾಡಿದ್ರೆ ಒಳ್ಳೆಯದು. ಒಟ್ನಲ್ಲಿ ಈಗಾಗಲೇ ಕೊಡಗಿನ 104 ಪ್ರದೇಶಗಳಲ್ಲಿ ಗುಡ್ಡ ಕುಸಿಯುವ ಸಾಧ್ಯತೆ ಇದೆ ಅಂತ ಜಿಲ್ಲಾಡಳಿತ ಪಟ್ಟಿ ಮಾಡಿರುವ ಹಿನ್ನೆಲೆಯಲ್ಲಿ ಇದೀಗ ಈ ಬಡಾವಣೆಯ ಬಂಡೆಗಳು ಕುಸಿಯುವ ಆತಂಕ ಇಲ್ಲಿನ ಜನರನ್ನ ಕಾಡ್ತಾ ಇದೆ. ತಕ್ಷಣವೇ ಜಿಲ್ಲಾಡಳಿತದ ಅಧಿಕಾರಿಗಳು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಜನರನ್ನ ಯೋಗ್ಯ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.